ಹರಿಸರ್ವೋತ್ತಮ ವಾಯು ಜೀವೋತ್ತಮ. ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ. ಶ್ರೀಮನ್ಮಧ್ವಮತೆ ಹರಿಪರತರಃ ಜಗತ್ತತ್ವತೋ. ಜೀವಗಣ ಹರೇರನುಚರ ನಿತ್ಯೋಚ್ಚ ಭಾವಂಗತಾ. ಮುಕ್ತೇರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ತೃತೀಯಂ ಪ್ರಮಾಣ ಅಖಿಲ ಹರಿ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. What you Anil? Arvind sir is join. Arvind. So I think they have. We'll wait for. Is it the one who has joined with Maya? One minute, I'll call him and then update. Yeah, they have unmuted. Muted, I think. ಓಕೆ, ಮಾಡಿದ್ದೇನೆ. ವಿಡಿಯೋ ಇದು ಬರೀ ಸ್ಲೈಡ್ ಬರ್ತಾ ಇದೆ. ಈಗ ಕಾಣಿಸ್ತಿದೆ. ಓಕೆ, am I audible? Yes sir, yes sir. Yeah, you are audible. ಓಕೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪ್ಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು. ಅರವಿಂದ್ ಗಂಭೀರ್, ಸ್ಯಾನ್ ಹೋಸ್, ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಾ ಇದ್ದೇನೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಸಕಲ ಗುರುಗಳಿಗೂ ನಮಸ್ಕಾರ. ಈ ಮಹಿಮಂಡಲದೊಳಿಯ ಗುರು ಶ್ರೀಮದಾಚಾರ್ಯರ ಮತಾನುಗ ರಾಮಃ ವೈಷ್ಣವರ ವಿಷ್ಣುಪದ ಅಬ್ಜ ಮಧುಕರರ ಸ್ತೋಮಕ ನಮಿಸುವೆನು. ಅವರವರ ನಾಮಗಳನ್ನೇನ್ ಪೇಳ್ವೆ, ಬಹುವಿಧ ಯಾಮಯಾಮಗಳಲ್ಲಿ ಬೋಧಿಸಲ್ ಎಮಗೆ ಸನ್ಮತಿ ಅಂತ ಜಗನ್ನಾಥ ದಾಸರೇ ಹೇಳ್ಬಿಟ್ಟಿದ್ದಾರೆ. ಈ ಭೂಮಿಯಲ್ಲಿರೋ ಎಲ್ಲಾ ಮಾಧ್ವರಿಗೂ ನಮಸ್ಕಾರ. ನನಗೆ ಕೊಟ್ಟ ವಿಷಯ ಇವತ್ತ ಹರಿಕಥಾಮೃತ ಸಾರದಲ್ಲಿಯ ತಾರತಮ್ಯ. ಬಹಳ ದೊಡ್ಡ ವಿಷಯ, ಚಿಕ್ಕವನು ಗುಬ್ಬಿ ಹಾರುವಷ್ಟು ಹಾರ್ತಾ ಇದ್ದೀನಿ, ಕ್ಷಮಿಸ್ಬೇಕು. ಇದನ್ನ ಫಸ್ಟ್ ಈ ತಾರತಮ್ಯ ನಮಗ ತಿಳ್ಕೊಬೇಕು. ಯಾಕಿದು ಜಗನ್ನಾಥ ದಾಸರದೇ ಅಥವಾ ಮೊದ್ಲಿಂದ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದು ನಮ್ದು ಸಿದ್ಧಾಂತ, ಮಧ್ವ ಸಿದ್ಧಾಂತ, ತಾರತಮ್ಯ ಮತ. ತದ್ಭಕ್ತಿ ತಾರತಮ್ಯೇನ ತಾರತಮ್ಯ ವಿಮುಕ್ತಿಗಮ್ ಅಂತ ಅಣುಭಾಷ್ಯದಲ್ಲಿ ಶ್ರೀ ಮಧ್ವಾಚಾರ್ಯ ಹೇಳಿದಂಗೆ ನಮ್ಮದೇ ಪ್ರತಿಯೊಂದು ವಿಷಯ ತಿಳ್ಕೊಬೇಕಾದ್ರೆ ತಾರತಮ್ಯ ತಿಳಿದಿರ್ಬೇಕು. ಅದಕ್ಕಾಗಿ ಜಗನ್ನಾಥ ದಾಸರು, ಶ್ರೀ ಜಗನ್ನಾಥ ದಾಸರು ಮಹಾಮಹಿಮರು. ಇವತ್ತ ಅವರ ವಿದ್ಯಾಗುರುಗಳಾದ ಶ್ರೀ ವರದೇಂದ್ರ ಆರಾಧನೆ. ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನೇ ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ, ಅವರ ಪೂರ್ವಾರಾಧನೆ. ಶ್ರೀ ಜಗನ್ನಾಥ ದಾಸರು ತಮ್ಮ 32 ಸಂಧಿ ಏನ್ ಹರಿಕಥಾಮೃತ ಬರೆದಿದ್ದಾರೆ, ಅದರಲ್ಲಿ ಒಂದು 15-20 ಕಡೆ ತಾರತಮ್ಯದ್ದು ಮತ್ತೆ 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 ಹೇಳ್ತಾರೆ. ಯಾಕೆ ಅಷ್ಟು ರಿಪೀಟ್ ಮಾಡ್ತಾರೆ? ಮೊದಲನೇ ಸಂಧಿ ಮೊದಲನೇ ಶ್ಲೋಕದಿಂದ ಹಿಡಿದು ಕೊನೆ ಸಂಧಿ ಲಾಸ್ಟ್ ಬಟ್ 2 ಅಲ್ಲಿ ಶ್ಲೋಕದ ತನಕ ಮತ್ತೆ ತಾರತಮ್ಯ ರಿವಿಷನ್ ಮಾಡ್ತಾರೆ ಇರ್ತಾರೆ. ಸೊ ಈ ತಾರತಮ್ಯ ಯಾಕೆ ತಿಳ್ಕೊಬೇಕಂತ ಅವರೇ ಎಷ್ಟೊಂದು ಕಡೆ ಹೇಳಿದ್ದಾರೆ. ಯಾವ ತಾರತಮ್ಯ ತಿಳ್ಕೊಬೇಕಂತೂ ಹೇಳಿದ್ದಾರೆ. ದೇವದೈತ್ಯರ ತಾರತಮ್ಯವು ಪಾವಮಾನು ಮತಾನುಗರಿಗಿದು, ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ. ದೇವ ದೈತ್ಯರ ತಾರತಮ್ಯ ಹೇಳಿದ ಅಂದ್ರೆ ಮನುಷ್ಯರ ನಡುವ ಈ ಆಚಾರ ದೊಡ್ಡವರು ಆ ಆಚಾರ ದೊಡ್ಡವರು, ಅದಕ್ಕೆ ನೀವು ಹೋಗ್ಬೇಡಿ ಅಂತ ಹೇಳಿದ್ದಾರೆ. ನೋಡಿ, ರೆಫರೆನ್ಸ್ ಕೊಟ್ಟಿಲ್ಲ. ಲೀನಿಯೇಜ್ ವಿ ಕ್ಯಾನ್ ಫಾಲೋ ದ ಲೀನಿಯೇಜ್.
ಹೇಗ್ ಬರ್ತಾ ಇದೆ ಅದರಲ್ಲಿಂದ ನಾವು ದೊಡ್ಡವರು ಹಿರಿಯರು ಆ ರೀತಿ ಹೋದ್ರೆ ಸಾಕು. ಯಾಕಂದ್ರೆ ಅಲ್ಲಿ ಹೇಳಿರೋದು ದೇವ ದೈತ್ಯರ ತಾರತಮ್ಯವು ಪಾವಮಾನು ಮತಾನುಗರಿಗಿದು ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ. ಆಮೇಲೆ ತಿಳ್ಕೊತೀನಿ ಅಂತಲ್ಲ, ಯಾವಾಗಲೂ ತಿಳ್ಕೊಳ್ಳಿ. ಅದಕ್ಕೆ ಮೇಲಿಂದ ಮೇಲೆ ಅದರಲ್ಲಿ ಹೇಳಿದ್ದಾರೆ. ಇದರಿಂದ ಫಲ ಏನಂದ್ರ ದಾವಶಿಕಿ ಪಾಪಾಟವಿಗೆ, ನಮ್ದು ಪಾಪದ ಒಂದು ಕಾಡಿಗೆ ಒಂದು ದಾವಾಗ್ನಿ ತರ, ದಾವಾಗ್ನಿ ಹತ್ಕೊಂಡ್ರೆ ಕಾಡು ಸುಟ್ಟು ಹೋಗ್ಬಿಡುತ್ತೆ. ದಾವಶಿಕಿ ಪಾಪಾಟವಿಗೆ ನವನಾವೇ ಎನ್ಪುದು ಭವ ಸಮುದ್ರಕ್ಕೆ. ಈ ಭವ ಸಮುದ್ರ, ಇದು ಸಮುದ್ರನೇ ಭವ ಒಂದು. ಯಾಕಂದ್ರ ಒಂದಾದ್ಮೇಲೆ ಒಂದು ನಮ್ಗೆ ಗೊತ್ತೇ ಇಲ್ಲ ಎಷ್ಟೋ ಸಮಸ್ಯೆಗಳಿವೆ. ಅದನ್ನ ದೇವ್ರ ಕಾಳಜಿ ತಗೊಳ್ತಿರ್ತಾನೆ. ಎಷ್ಟೋ ಸಮಸ್ಯೆಗಳು ಗೊತ್ತಿವೆ. ಬೆಳಿಗಾದ್ರೆ ಸಮಸ್ಯೆ, ಮಧ್ಯಾಹ್ನ ಆದ್ರೆ ಸಮಸ್ಯೆ, ಸಂಜೆಗಾದ್ರೆ ಸಮಸ್ಯೆಗಳು. ಸೊ ಇವೆಲ್ಲ ಸಮಸ್ಯೆಗೆ ಪರಿಹಾರ ಅಂತ ಹೇಳ್ತಾ ಇರೋರು. ದಾವಶಿಕಿ ಪಾಪಾಟವಿಗೆ ನವನಾವೇ ಎನ್ಪುದು ಭವ ಸಮುದ್ರಕ್ಕೆ. ನಿಮ್ಮನ್ನು ತೇಲ್ಸ್ಕೊಂಡು ಹೋಗ್ಬಿಡುತ್ತೆ ಈ ಸಮುದ್ರದಲ್ಲಿ. ಪಾವಟಿಗೆ ವೈಕುಂಠ ಲೋಕಕ್ಕಿದೆಂದು ಕರೆಸೋದು. ಒಂದೊಂದು ಇದು ಮಜಲ್ಗಳು, ಮೆಟ್ಟಲ್ಗಳು ಇವು 32 ತಾರತಮ್ಯ ಅಂದ್ರೆ ನಾವು ವೈಕುಂಠಕ್ಕೆ ಒಂದೊಂದು ಸ್ಟೆಪ್ ಹೋಗ್ತಾ ಇರ್ತೀವಿ. ವೈಕುಂಠ ಅಂದ ತಕ್ಷಣ ಹೆದರೋ ಕಾರಣ ಇಲ್ಲ, ಎಲ್ಲ ಸಮಸ್ಯೆಗಳಿಂದ ವಿಮುಕ್ತಿ. ಆ ರೀತಿ ನಾವು ಅನ್ಕೊಂಡ್ಬಿಟ್ರೆ ಯಾರಿಗೂ ಎಲ್ಲೂ ಭಯ ಇಲ್ಲ. ಇಷ್ಟು ಲಘು ವೈಕುಂಠ ಅಂದ್ರೆ ಭಯ ಪಡೋ ಕಾರಣ ಇಲ್ಲ. ವೈಕುಂಠ ಅನ್ನೋದು ಶ್ರೀಹರಿಯ ವಿಶೇಷ ಕೃಪಾ ಅಂತ ಅನ್ಕೊಂಡು ನಾವು ಮುಂದೆ ಹೋಗೋಣ. ಇದರಲ್ಲಿ ಎಷ್ಟೋ ಸಂಧಿ ಜಗನ್ನಾಥದಾಸರ ಕೌಶಲ್ಯ ಅಂದ್ರೆ ಒಂದೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅನುಕ್ರಮಣಿಕಾ ತಾರತಮ್ಯದಲ್ಲಿ 7 ಶ್ಲೋಕದಲ್ಲಿ ಹೇಳಿದ್ದಾರೆ, 5 ಶ್ಲೋಕದಲ್ಲಿ ಹೇಳಿದ್ದಾರೆ, 2 ಶ್ಲೋಕದಲ್ಲಿ ಬೃಹತ್ ತಾರತಮ್ಯ ಕೊನೆಗೆ ಹೇಳಿದ್ದಾರೆ, 56 ಶ್ಲೋಕದಲ್ಲಿ ಬೃಹತ್ ತಾರತಮ್ಯ ಸಂಧಿಯಲ್ಲಿ ಹೇಳಿದ್ದಾರೆ, ಕಲ್ಪ ಸಾಧನ ಸಂಧಿಯಲ್ಲಿ ಹೇಳಿದ್ದಾರೆ. ಸೊ ಇದನ್ನ ಆದ ಕಾರಣ ಫಸ್ಟ್ ಒಂದು ರೌಂಡು ನಮಗಿರೋ ಸಮಯದಲ್ಲಿ ಒಂದು 5 ನಿಮಿಷದಲ್ಲಿ ತಾರತಮ್ಯ ಏನಂತ ತಿಳ್ಕೊಂಡ್ಬಿಡೋಣ. ಆಮೇಲೆ ಮತ್ತೊಂದು 5 ನಿಮಿಷದಲ್ಲಿ ಅದರ ಬಗ್ಗೆ ಏನಾದ್ರು ವಿಷಯಗಳಿದ್ರೆ ವಿಶೇಷ ವಿಷಯಗಳನ್ನ ಚರ್ಚೆ ಮಾಡೋಣ. ಅದಕ್ಕೆ ಬೆಸ್ಟ್ ಅಂದ್ರೆ 26ನೇ ಸಂಧಿ. ಅದನ್ನ ಒಂದ್ಸಲ ಸಿಂಪಲ್ ಆಗಿ ನಾನು ಓದಿ ಅದನ್ನ ನನಗೆ ತಿಳಿದಷ್ಟು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ಅದನ್ನ ಶೇರು ಮಾಡಿದ್ದಾರೆ ನಿಮಗೆ. ಅನಿಲ್ ಅವ್ರಿಗೆ ಧನ್ಯವಾದಗಳು, ಮಾಧವ್ ಅವ್ರಿಗೆ ಧನ್ಯವಾದಗಳು, ಸ್ಪೆಷಲಿ ಅನಿಲ್ ಅವ್ರಿಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಶ್ರೀರಮಣ ನಿಜ ಭಕ್ತರೆನಿಸುವ ವಾರಿಜಾಸನ ಮುಖ್ಯ ನಿರ್ಜರ ತಾರತಮ್ಯವ ಪೇಳ್ವೆ ಸಂಕ್ಷೇಪದಲ್ಲಿ ಗುರುಬಲದಿ. ನೋಡಿ, ಕೇಶವೊಂದು ಎಲ್ಲಾರ್ದು ಅವತಾರ ಅಂಶ ತಿಳ್ಕೊಬೇಕು, ಬಟ್ ಕೇಶವೊಂದು ಸ್ಪಷ್ಟವಾಗಿ ತಿಳ್ಕೊಬೇಕಂತ ಮಧ್ವಾಚಾರ್ಯ ಹೇಳಿದಾರೆ. ಅದನ್ನು ಅವರೇ ಹೇಳ್ಬಿಡ್ತಾರೆ ಹರಿಕಥಾಮೃತದಲ್ಲಿ. ಮೀನ ಕೂರ್ಮ ಕ್ರೋಡ ನರಹರಿ ಮಾನವಕ ಭೃಗುರಾಮ ದಶರಥ ಸೂನು ಯಾದವ ಬುದ್ಧ ಕಲ್ಕಿ ಕಪಿಲ ವೈಕುಂಠ ಶ್ರೀನಿವಾಸ ವ್ಯಾಸ ಋಷಭ ಹಯಾನನ ನಾರಾಯಣಿ ಹಂಸಾನಿರುದ್ಧ ತ್ರಿವಿಕ್ರಮ ಶ್ರೀಧರ ಹೃಷಿಕೇಶ. ದೇವರ ಅವತಾರಗಳು ಯಾವ್ಯಾವ ಅನ್ನೋದು ಹೇಳ್ಬಿಟ್ಟಿದ್ದಾರೆ ಇಲ್ಲಿ. ಇದಲ್ಲದೆ ಇನ್ನು ಮುಂದೆ ಹೇಳ್ತಾರೆ ಹರಿಯು ನಾರಾಯಣನು ಕೃಷ್ಣನು ಅಂತ ಯಮದೇವರದ 3 ಮಕ್ಕಳುಗಳು ಪ್ಲಸ್ ಮತ್ತೆ ಅದರಲ್ಲದೆ ಅಜಿತ, ಧನ್ವಂತರಿ, ದತ್ತ, ಯಜ್ಞನಾಮಕ ಪರಮಾತ್ಮ, ಮಹಿದಾಸ, ತಾಪಸಮನು ಗಜೇಂದ್ರ ಮೋಕ್ಷ ಮಾಡಿದ ರೂಪ, ಆಮೇಲೆ ಶಿವಶುಮಾರ, ವಡವಾ ವಕ್ರ, ಉರುಕ್ರಮ ಸೂರ್ಯ, ಇನ್ನು ಕೇಶವಾದಿ ರೂಪಗಳು, ಅಜಾದಿ ರೂಪಗಳು, ಅನಂತಾದಿ ರೂಪಗಳು. ಬಟ್ ಇವು ಮುಖ್ಯವಾಗಿ ಈ ವಿಷಯಗಳನ್ನ ಪರಮಾತ್ಮನ ಅವತಾರಗಳಿವೆಲ್ಲ. ಇನ್ನು ಉಳಿದದ್ದು ಕೆಲವೊಂದು ಆವೇಶಗಳಿದೆ ಪೃಥುರಾಜ ಅಂತವ್ರಲ್ಲಿ. ಬಟ್ ಮೇನ್ ಅವತಾರಗಳನ್ನ ಈ ರೀತಿ ಹರಿಕಥಾಂಸರಿಂದ ಹೇಳಿ ಆಯ್ತು. ಸೊ ಕೇಶವಗೆ ಆಯ್ತು. ನಾರಾಯಣಿ ಅಂದ್ರೆ ಇಲ್ಲೇ ಲಕ್ಷ್ಮಿ ಅಂತ ತಗೊಳ್ಳೋಣ. ಕೇಶವಗೆ ನಾರಾಯಣಿಗೆ ಕಮಲಾಸನ ಸಮೀರಣಿಗೆ. ಆಮೇಲೆ ಬರೋದು ರುಜುಗಣಸ್ಥರು. ಆ ರುಜುಗಣಸ್ಥರಲ್ಲಿ ನಾವು ತಿಳ್ಕೊಳ್ಳೇಬೇಕಾಗಿರೋದು ಬ್ರಹ್ಮ ವಾಯುದೇವರು, ನೆಕ್ಸ್ಟ್ ಅವರ ಪತ್ನಿಯರು. ಕೇಶವಗೆ ನಾರಾಯಣಿಗೆ ಕಮಲಾಸನ ಸಮೀರಣಿಗೆ ವಾಣಿಗೆ ವೀಷ ಫಣಿಪ ಮಹೇಶರಿಗೆ ಗರುಡ ಶೇಷ ರುದ್ರರು. ಇವರು 5ನೇ ಕಕ್ಷೆ ಬಂದ್ರು, ಗರುಡ ಶೇಷ ರುದ್ರರು. ಇದರಲ್ಲಿ ಶೇಷ ರುದ್ರನ್ಕಿಂತ ಕಿಂಚಿತ್ ಅಧಿಕ ಅಂತ ಮೇಲೆ ಹೇಳ್ತಾ ಇದ್ದಾರೆ. ಶೇಷ ರುದ್ರರ ಕೇಶವಗೆ ನಾರಾಯಣಿಗೆ ಕಮಲಾಸನ ಸಮೀರಣಿಗೆ ವಾಣಿಗೆ ವೀಷ ಫಣಿಪ ಮಹೇಶರಿಗೆ ಷಣ್ಮಹಿಷಿಯರ ಪದಕ್ಕೆ. ತುಂಬಾ ನೆನಪಿಡೋದು ತುಂಬಾ ಸುಲಭ. 6ನೇ ಕಕ್ಷೆ 6ನೇ ರ್ಯಾಂಕ್ 6 ಜನ ಇದ್ದಾರೆ ಅದರಲ್ಲಿ. ಯಾರ್ಯಾರು? ಜಾಂಬುವತಿ, ಕಾಲಿಂದಿ, ಭದ್ರ, ನೀಲ, ಮಿತ್ರವಿಂದ, ಲಕ್ಷಣ. ಕೃಷ್ಣನ ಅವತಾರದಲ್ಲಿ ಯಾರೂ ಜನರನ್ನು ಮದುವೆ ಆಗಿದ್ದ ಇದರದ್ದು ಡೀಟೇಲ್ಸ್ ಮಧ್ವಾಚಾರ್ಯ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ. ಈ 6 ಜನ ಷಣ್ಮಹಿಷಿಯರು 6ನೇ ಕಕ್ಷದಲ್ಲಿ ಬರ್ತಾ ಇದ್ದಾರೆ. ಶೇಷ ರುದ್ರರಿಗೆ ಸುವಾಸವ ಪ್ರದ್ಯುಮ್ನರಿಗೆ ಸಂತೋಷದಲ್ಲಿ ವಂದಿಸುವೆ ಭಕ್ತಿ ಸುಜ್ಞಾನ ಕೊಡಲೆಂದು. 7ನೇ ಕಕ್ಷದಲ್ಲಿ ಗರುಡ ದೇವರ ಪತ್ನಿ ಸೌಪರ್ಣಿ, ಶೇಷದೇವರ ಪತ್ನಿ ವಾರುಣಿ ಮತ್ತ ರುದ್ರದೇವರ ಪತ್ನಿ ಪಾರ್ವತಿ ಬರ್ತಾರೆ. ಇವರು ವೀಷಫಣಿಪ ಮಹೇಶರಿಗೆ ಷಣ್ಮಹಿಷಿಯರ ಪದಕ್ಕೆ ಶೇಷ ರುದ್ರರ ಪತ್ನಿಯರಿಗೆ ಸುವಾಸವ ಪ್ರದ್ಯುಮ್ನರಿಗೆ ಸಂತೋಷದಲ್ಲಿ ವಂದಿಸುವೆ ಭಕ್ತಿ ಸುಜ್ಞಾನ ಕೊಡಲೆಂದು.
ನೆಕ್ಸ್ಟ್ ಬರೋದು ಈಗ 8 ಕಕ್ಷೆಗಳಾದ್ರು. 8ನೇ ಕಕ್ಷೆಯಲ್ಲಿ ಇಂದ್ರ ಮತ್ತು ಕಾಮರು ಬರ್ತಾರೆ. 7ನೇ ಕಕ್ಷೆಯಲ್ಲಿ ನಾನು ಹೇಳಿದಂಗೆ ಸೌಪರ್ಣಿ, ವಾರುಣಿ, ಪಾರ್ವತಿ, ಇವ್ರು 3 ಜನ. ಪ್ರಾಣದೇವಗೆ ನಮಿಪೆ ಕಾಮನ ಸೂನುಮನು ಗುರುದಕ್ಷ ಶಚಿರತಿ ಮಾನಿನಿಯರಿಗೆ ಪ್ರವಹದೇವಗೆ ಸೂರ್ಯ ಸೋಮ ಯಮ. ಪ್ರಾಣದೇವಗೆ ನಮಿಪೆ ಅಹಂಕಾರಿಕ ಪ್ರಾಣದೇವರು 9ನೇ ಕಕ್ಷ. ಕಾಮನ ಸೂನು ಅಂದ್ರೆ ಯಾರಿಲ್ಲೇ ಅನಿರುದ್ಧ, ಪ್ರದ್ಯುಮ್ನ ಮಗ ಅನಿರುದ್ಧ ಅಂತ. ಯಾರು ನಮ್ಮ ಉಷಾದೇವಿನ ಮದುವೆ ಆಗಿದ್ದಾರೆ ಕೃಷ್ಣ ಅವತಾರದಲ್ಲಿ, ಆ ಅನಿರುದ್ಧನ ಬಗ್ಗೆ ಹೇಳ್ತಾ ಇದ್ದಾರೆ. ಇವರೇ ಶತ್ರುಘ್ನ ಆಗಿದ್ದು ರಾಮಾಯಣ ಟೈಮ್ದಲ್ಲಿ. ಹಾಗೆ ಭರತ ಪ್ರದ್ಯುಮ್ನಾಗಿದ್ದು ನಿಮ್ಗೆ ಗೊತ್ತಿದೆ, ಲಕ್ಷ್ಮಣ, ಶೇಷದೇವರು ಲಕ್ಷ್ಮಣ. ಆ ಅವತಾರಗಳು ಇನ್ನೊಮ್ಮೆ ನೋಡೋಣ. ಈಗ ಇಷ್ಟೇ ರೆಫರೆನ್ಸು. ಪ್ರಾಣದೇವಗೆ ನಮಿಪೆ ಕಾಮನ ಸೂನು ಮನು ಗುರು ದಕ್ಷ ಶಚಿ ರತಿ ಮಾನಿನಿಯರಿಗೆ ಪ್ರವಹದೇವಗೆ ಸೂರ್ಯ ಸೋಮಯಮ. 9ನೇ ಕಕ್ಷೆ ಪ್ರಾಣದೇವರು, ಅಹಂಕಾರಿಕ ಪ್ರಾಣದೇವರು. 10ನೇ ಕಕ್ಷೆ ಕಾಮನ ಮಗ ಅನಿರುದ್ಧ. ಮತ್ತ ನಮ್ಮ ಸ್ವಯಂಭೂಮನು. ಗುರು ಅಂದ್ರೆ ಅಲ್ಲೇ ಬೃಹಸ್ಪತ್ಯಾಚಾರ್ಯರು, ದಕ್ಷ ಪ್ರಜಾಪತಿ, ಶಚಿ, ರತಿ. ಇವರು ಶಚಿ ಅಂದ್ರೆ ಇಂದ್ರನ ಪತ್ನಿ, ರತಿ ಅಂದ್ರೆ ಕಾಮದೇವರ ಪತ್ನಿ. ಇವ್ರದ್ದೆಲ್ಲ 6 ಜನರು 10ನೇ ಕಕ್ಷಕ್ಕೆ ಬರ್ತಾರೆ. ಆಮೇಲೆ ಪ್ರವಹದೇವಗೆ ಸೂರ್ಯ ಸೋಮಯ ಮಗ. 11ನೇ ಕಕ್ಷ ಪ್ರಭಮಾರ್ತ ದೇವರು. 12ನೇ ಕಕ್ಷದಲ್ಲಿ ಸೂರ್ಯ ಸೋಮ ಯಮ ಮಾನವಿ. ನೋಡಿ, ಸೂರ್ಯ ಅಂದ್ರೆ ಅವನೇ ಕರ್ಣ, ಅವನೇ ಸುಗ್ರೀವ, ಗೊತ್ತು ನಿಮ್ಗೆ. ಸೋಮ ಅಂತಂದ್ರೆ ಚಂದ್ರ, ಅವನೇ ಅಂಗದಾಗಿದ್ದ. ಮಹಾಭಾರತ ಟೈಮ್ದಲ್ಲಿ ಅಭಿಮನ್ಯುಗೆ ಚಂದ್ರಾಂಶ ಅಂತ ಹೇಳ್ತಾರೆ. ಸೂರ್ಯ ಸೋಮ ಯಮ, ಯಮಧರ್ಮ ದೇವರು 3 ಅವತಾರದಲ್ಲಿದ್ರು. ಧರ್ಮರಾಜ, ಜಾಂಬುವಂತ ಮತ್ತೆ ವಿದುರ, ಇವರೆಲ್ಲ ಅವತಾರಗಳು. ಸೂರ್ಯ ಸೋಮ ಯಮ ಮಾನವಿಗೆ, ಸ್ವಯಂಭೂ ಪತ್ನವಿ ಮಾನವಿಗೆ. ಇವರೆಲ್ಲ ಏನಾಯ್ತು ಇಲ್ಲಿವರೆಗೆ 12ನೇ ಕಕ್ಷಾತಿ. ಇವ್ರು 4 ಜನ, ಸೂರ್ಯ ಸೋಮ ಯಮ ಮಾನವಿ. ಇನ್ನು 13ನೇ ಕಕ್ಷ ವರುಣ ದೇವರು ಅಂತ ಹೇಳ್ತಾರೆ. ಆಮೇಲೆ 14ನೇ ಕಕ್ಷ ವೀಣಾ ಪಾಣಿ ನಾರದ ಮುನಿಗೆ ನಮಿಸುವೆ ಜ್ಞಾನ ಭಕ್ತಿ ವಿರಕ್ತಿ ಮಾರ್ಗವ ತಿಳಿಸಲೆನಗೆಂದು. ಮುಂದೆ ಅನಲ ಭೃಗು ದಾಕ್ಷಾಯಣಿಯರಿಗೆ. ಈಗ 15ನೇ ಕಕ್ಷೆಗೆ ಬಂದರು. 14ನೇ ಕಕ್ಷ ನಾರದರು, 13 ವರುಣ, 14 ನಾರದ, 15 ಅನಲ ಭೃಗು ದಾಕ್ಷಾಯಣಿಯರಿಗೆ. ಅನಲ ಅಂದ್ರ ಅಗ್ನಿದೇವರು, ಭೃಗು ಋಷಿಗಳು. ಮತ್ತೆ ದಕ್ಷ ಪ್ರಜಾಪತಿ ಪತ್ನಿ ದಾಕ್ಷಾಯಣಿ ದೇವಿ, ಇವರು 15ನೇ ಕಕ್ಷ ಅಂತ ಹೇಳ್ತಾರೆ. ಕನಕ ಗರ್ಭಜ ಸಪ್ತ ಋಷಿಗಳು ಯಾರ್ಯಾರಂತ ನೋಡ್ಬಿಡ್ನ. ಅತ್ರಿ, ಅಂಗೀರಸ, ಮರೀಚಿ, ಪುಲಸ್ತ್ಯ, ಪುಲಹ, ಕೃತು, ವಶಿಷ್ಠ. ಇವ್ರ ಜೊತೆಗೆ ವಿಶ್ವಾಮಿತ್ರ ಮತ್ತು ವೈವಸ್ಪತುವನು ಬರ್ತಾರೆ. ಇವ್ರು ಈಶಾವೇಶ ಬಲದಿಂದ ಅವ್ರಿಗೆ ಈಕ್ವಲ್ ಇರ್ತಾರೆ, ಅದರ್ವೈಸ್ ಸ್ವಲ್ಪ ಕಡಿಮೆ ಇರ್ತಾರೆ ಅಂತ ಮತ್ತೊಂದ್ ಕಡೆ ರೆಫರೆನ್ಸ್ ಕೊಡ್ತಾರೆ. ಜಗನ್ನಾಥದಾಸರು ಸೂಕ್ಷ್ಮ ವಿಷಯಗಳನ್ನು ಒಂದೊಂದ್ ಕಡೆ ರೆಫರೆನ್ಸ್ ಕೊಡ್ತಾ ಇರ್ತಾರೆ. ಉದಾಹರಣೆಗೆ ಅಗಸ್ತ್ಯ ಋಷಿಗಳು ಯಾರು, ಕಶ್ಯಪ ಋಷಿಗಳು ಯಾವ ಕಕ್ಷೆ, ಇವೆಲ್ಲ ಕೊಟ್ಟಿದ್ದಾರೆ. 19ನೇ ಸಂಧಿಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ಅಲ್ಲಲ್ಲೇ ರೆಫರೆನ್ಸ್ ಕೊಡ್ತಾ ಇರ್ತಾರೆ. ಸೊ ಈ ವೈವಸ್ವತಮನು ಮತ್ತು ಗಾದಿ ಸಂಭವ ಅಂದ್ರೆ ವಿಶ್ವಾಮಿತ್ರರು, ಇವರಿಬ್ರು ಬರೋದು 16ನೇ ಕಕ್ಷಕ್ಕೆ ಈಕ್ವಲ್. ಬಟ್ ಸ್ವಲ್ಪ ಈಶಾವೇಶ ಬಲದಿಂದ ಅಂತ ಹೇಳ್ತಾರೆ. ಅಂದ್ರೆ ಬಲ ಇರ್ಲಾರ್ದಾಗ ಒಂದು ಡಾಟ್ ಕಡಿಮೆ ಅಂತ ತಗೋಬಹುದು. ವೀಣಾ ಅನಲ ಭೃಗು ದಾಕ್ಷಾಯಣಿಯರಿಗೆ ಕನಕ ಗರ್ಭಜ ಸಪ್ತ ಋಷಿಗಳಿಗೆ ಎಣೆಯ ಎನಿಪ ಅಂದ್ರೆ ಸಮರೆನಿಪ ವೈವಸ್ಪತಮನು ಗಾದಿ ಸಂಭವಗೆ. ಗಾದಿ ಸಂಭವರು ಅಂದ್ರೆ ವಿಶ್ವಾಮಿತ್ರರಾದರು. ಧನುಜ ನಿವೃತ್ತಿ ತಾರಾಪ್ರಾವಹಿ. ಧನುಜ ನಿವೃತ್ತಿ ಅಂದ್ರೆ ಯಾರಿವರು, ನೈಋತ್ಯ ದಿಕ್ಕಿಗೆ ಅಭಿಮಾನಿ. ಇವ್ರದ್ದು ಆಕಾರ ದೈತ್ಯಾಕಾರ ಆದ್ರೆ ಇರೋ ದೇವತೆಗಳಿವರು. ಸೊ ಇವರು 17ನೇ ಕಕ್ಷಕ್ಕೆ ಬಂದಾಗ ಇವ್ರದ್ದು ಹೇಳ್ತಾರೆ. ಯಾರ್ಯಾರು? ಧನುಜ ನಿವೃತ್ತಿ ತಾರಾ ಅಂದ್ರೆ ಇಲ್ಲೇ ಬೃಹಸ್ಪತಿ ಆಚಾರ್ಯರ ಪತ್ನಿ ತಾರಾ. ಪ್ರಾವಹಿ ಅಂದ್ರೆ ಪ್ರವ ಮರುತರ ಪತ್ನಿ ಪ್ರಾವಹಿ. ಹಾಗೆ ವನಜ ಮಿತ್ರ, ಈ ಮಿತ್ರನಾಮಕ ಸೂರ್ಯನವರು, ಇವರೆಲ್ಲ 17ನೇ ಕಕ್ಷಕ್ಕೆ ಬಂದರು. ಅಶ್ವಿನಿ ಗಣಪ ಧನಪ ವಿಶ್ವಕ್ಸೇನರಿಗೆ ವಂದಿಸುವೆ ನನ್ನ ವ್ರತ. 18ನೇ ಕಕ್ಷ ಹೇಳ್ತಾರೆ ಅಶ್ವಿನಿ ಗಣಪ ಧನಪ ವಿಶ್ವಕ್ಸೇ. ಧನಪ ಅಂದ್ರೆ ಕುಬೇರ, ವಿಶ್ವಕ್ಸೇನ ಅಂದ್ರೆ ವಾಯುಪುತ್ರ, ಇವ ದೇವತೆಗಳ ಸೈನ್ಯಾಧಿಪತಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ತಿಳ್ಕೊಳ್ಳೋ ವಿಷಯ ಇದೆ. ನಾವು ಗಣಪತಿಗೆ ಯಾವಾಗಲೂ ಮೊದಲು ವಂದಿಸ್ಬೇಕು, ಶ್ರೀ ಗಣೇಶಾಯ ನಮಃ. ಆದ್ರೆ ಗಣಪತಿನ ತಾರತಮ್ಯದಲ್ಲಿ ಅವರ ಅಣ್ಣ ಸ್ಕಂದನ್ಕಿಂತ ಜಾಸ್ತಿ ಅಂತ ತಿಳ್ಕೊಬಾರ್ದು. ಸ್ಕಂದ ಅಂದ್ರೆ ಅವನೇ ಪ್ರದ್ಯುಮ್ನ, ಅವನು 8ನೇ ಕಕ್ಷ ಇದ್ದಾನೆ, ಗಣಪತಿ 18ನೇ ಕಕ್ಷದಲ್ಲಿದ್ದಾನೆ. ಇದನ್ನ ತಿಳ್ಕೊಳ್ಳೇಬೇಕು. ಆದ್ರೆ ಗಣಪತಿ ಎಲ್ಲಾ ಅವನ ಕಕ್ಷೆ ಸೇಮ್ ಇದೆ 18, ಆದ್ರೆ ಅವನಿಗೊಂದು ಸ್ಪೆಷಲ್ ವರ ಇದೆ. ಏನೇ ಕೆಲಸ ಮಾಡುವಾಗ ಮೊದಲು ಅವನನ್ನು ನೆನೆಸುವಂತ ಆ ಗಣಪತಿ ಬಹಳ ಮಹತ್ವ ಇದೆ. ಅದಕ್ಕೆ ಅವನ ಸಲುವಾಗಿ ಒಂದು ಸಂಧಿಯನ್ನು ಬರೆದಿದ್ದಾರೆ. ಬಟ್ ಕಕ್ಷೆ ಮಾತ್ರ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು, 18ನೇ ಕಕ್ಷೆ ಅಂತ. ಉಕ್ತ ದೇವರ್ಕಳನ್ನುಳಿದು 85 ಜನಗಳು ಮನುಗಳು. ಆಮೇಲೆ ಇಲ್ಲಿ ಒಂದು 85 ಜನ ಬರ್ತಾರೆ. 8 ಜನ ಇಲ್ಲಿ ಇದೆ, 11 ಜನ ರುದ್ರಲ್ಲಿ, ಮಹಾರುದ್ರನ ಬಿಟ್ಟು 10 ಜನ. ಹಾಗೆ ವಸುಗಳು, ಹಾಗೆ ಸೂರ್ಯರು, ದ್ರೋಣ ಧ್ರುವ ದೋಷಾರ್ಕ ಅಗ್ನಿ, ಇವರೆಲ್ಲ ವಸುಗಳು. ಇದರಲ್ಲಿ ಅಗ್ನಿಯನ್ನು ವಸು ಬಿಟ್ಟರು ಉಳಿದವರೆಲ್ಲ ಇಲ್ಲಿ 18ನೇ ಕಕ್ಷೆಯಲ್ಲಿ ಬರ್ತಾರೆ. ಶೇಷ ಶತಸ್ಥರು ಅಂತಾರೆ ಇವ್ರಿಗೆ. ಇವ್ರು ಮತ್ತೆ ಯಾರ್ಯಾರು ಬರ್ತಾರೆ ಇಲ್ಲಿ?
ದೇವ ಶಕ್ರ ಉರುಕ್ರಮ ಮಿತ್ರ ವರುಣ ಭಗಪೂಷಾ ವಿವಸ್ವತ್ ಸವಿತ್ರಧಾತ ಆರ್ಯಮತ್ವಷ್ಟ ಇವರು ಸೂರ್ಯರು ಬರ್ತಾರೆ. ಇಷ್ಟು ಜನ. ಭೀಮರೈವತ ಓಜ ಅಜೈಕಪಾತ್ ದಾಮಹನ್ ಬಹುರೂಪಕನು ಭವ ವಾಮ ಉಗ್ರ ವೃಷಾಕಪಿ ಅಹಿರ್ಬುದ್ನಿ ಅನ್ನುತ್ತಿಪ್ಪ. ಇದು ರುದ್ರರ ಹೆಸರುಗಳು. ಇದರಲ್ಲಿ ಮಹಾನನ್ನು ರುದ್ರವನ್ನು ಮಹಾರುದ್ರ ಅಂತ ಪ್ರಮೇಯ ಸಂಗ್ರಹದಲ್ಲಿ ರಾಯರು ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಆ ಮಹಾನ್ ರುದ್ರ ಮಹಾರುದ್ರ ಅವನ್ ಬಿಟ್ಟರೆ ಉಳಿದ 10 ಜನ ರುದ್ರಲ್ಲಿ ಬರ್ತಾರೆ. ಈ ರೀತಿ ಇನ್ನಮೇಲೆ 51 ಮರುತರಲ್ಲಿ 3 ಜನ ಮರುತರು ಬಿಟ್ರೆ ಇಲ್ಲಿ ಉಳಿದವರೆಲ್ಲ ಬರ್ತಾರೆ. ಅವರ ಹೆಸರುಗಳನ್ನು ಇನ್ನೊಮ್ಮೆ ನೋಡೋಣ. ಇಲ್ಲ 1 ನಿಮಿಷದಲ್ಲಿ ಹೇಳ್ಬಿಡ್ಬೋದು. ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಮತ್ತೆ ನಾಗ ಕ್ರಿಕಳ ಕುರ್ಮ ಏನೆಂಬೆ ದೇವದತ್ತ ಧನಂಜಯ ಪರ್ವಹ ವಿವ ಶೈವು ಸವಹ ಶೀಲ ಪರಾಹವ ಉದ್ಭವಾಹವ ಶಂಕು ಕಾಲಶ್ವಾಸ ಅನಲ ನೀಲ ಪ್ರತಿಭಾ ಬಾಲ ಕುಮುದಾಕಾಂತ ಶುಚಿ ಶ್ವೇತ ಅಜಿತ ಗುರು ಮೇಲಾಗಿ ಜಂಜಾ ಪ್ರವರ್ತಕಾಕಿಲರನ್ನು ತರುವಾಯದಲ್ಲಿ ಜಿತ ಸೌಮ್ಯ ಕಪಿ ಜಡದೇವ ಮರಳೆ ಮಂಡೂಕ ಸತತ ಸಿದ್ಧರಕ್ತ ಸರಸ ಕೃಷ್ಣ ಪಿಕಶುಕ ಯತಿ ಭೀಮಹನು ಮರೆಯದಲ್ಲಿ ಪಿಂಕ ಹಂ ಪ್ರಾಣ ಕಂಪನ ಇವರ ಸಹಿತವಾಗಿ ಮೂಲ ಪವಮಾನುಡ್ನೆ ಗಣನೆ ಮಾಡಿದರೆ ಇದನ್ನೇ ಪಡಿಸಿದರೆ ಜನ್ಮ ಜನ್ಮದ ಪಾಪ ಉದುರಿ ಹೋಗುವುದು ತೀರ ಪುಳಿಯದೆ ಪದ್ಮನಾಭ ನಮ್ಮ ವಿಜಯ ವಿಠಲರೇನ ಪದವ ಭಜಿಸುವುದಕ್ಕೆ ಜ್ಞಾನವೇ ಪುಟ್ಟುವುದು. ಸೊ ಇವೆಲ್ಲರೂ ಇಲ್ಲಿ ಬಂದ್ರು 18ನೇ ಕಕ್ಷದಲ್ಲಿ. ಆಮೇಲೆ ಸ್ವಲ್ಪ ಕಡಿಮೆ ಮನುಗಳು ಅಂತ ಹೇಳ್ತಾರೆ. ಅಲ್ಲಿ ನಿಮ್ಗೆ ಗೊತ್ತು ರೈವತ ಸ್ವಾರೋಚ್ಯೋತ್ತಮ ಬ್ರಹ್ಮ ರುದ್ರೇಂದ್ರ ದೇವ ಧರ್ಮ ಸುದಕ್ಷ ನಾಮಕ ಇವರ ಹೆಸರುಗಳನ್ನೆಲ್ಲ ಬರೀತಾರೆ. 14ದಲ್ಲಿ 3 ಜನ ಮನುಗಳು ಬೇರೆ ಹೋಗಿ ಉಳಿದವರೆಲ್ಲ ಇಲ್ಲಿ ಬರ್ತಾರೆ. 3 ಜನ ಯಾರ್ಯಾರು ತಾಪಸ ಮನು ಅವನು ಡೈರೆಕ್ಟ್ ಪರಮಾತ್ಮನೇ. ಇನ್ನು ವೈವಸ್ಪತನು ಸ್ವಯಂಭೂಮನು ಆಲ್ರೆಡಿ ಹೇಳಿದೀವಿ. ಇವ್ರು 3 ಜನ ಬಿಟ್ಟು ಉಳಿದಿದ್ದ 11 ಮನುಗಳು ಇಲ್ಲಿ ಬರ್ತಾರೆ. ಸೊ ದೇವಮಾನ ರಮಾನಿ ಆನಮಿಪಿ ಓಕೆ ಉಕ್ತ ದೇವರ್ಕಳುಳಿದು 85 ಜನಗಳು ಮನುಗಳು ಉಚತ್ಯ ಚಾವನ ಯಮಳರಿಗೆ ಕರ್ಮಜರೆನ್ಸ್ತಿಪ್ಪ ಕಾರ್ತ ವೀರ್ಯಾರ್ಜನರೇ ಪ್ರಮುಖ ಶತಸ್ಥರಿಗೆ. ಈಗ ನಾವ್ ಹೇಳ್ತಾ ಇರೋದು ಯಾರ್ಯಾರಂದ್ರ ಉಕ್ತ ದೇವರ್ಕಳನ್ನುಳಿದು ಇವರೆಲ್ಲ ಹೇಳ್ಬಿಟ್ಟು 85 ಜನರದ್ದು ಶೇಷ ಶತಸ್ಥರದ್ದು ಹೇಳಿದ್ವಿ. ಆಮೇಲೆ ಮನುಗಳು ಬಂದ್ರು. ಆಮೇಲೆ ಉಚತ್ಯ ಚಾವನರು ಅಂತ ಬರ್ತಾರೆ. ಉಚತ್ಯ ಉತಥ್ಯ ಅಂತೂ ಹೆಸರಿದೆ ಇವರಿಗೆ. ಚವನ ಋಷಿಗಳ ಮಗ ಚಾವನ ಅಂತಂತ. ಯಮಳರಿಗೆ ಕರ್ಮಜರು ಎನಿಸುತ್ತಪ್ಪ. ಕಾರ್ತವೀರ್ಯಾರ್ಜನರೇ ಪ್ರಮುಖ ಶತಸ್ಥರಿಗೆ ಪರ್ಜನ್ಯ. ಇಲ್ಲೇ ಶತ ಚಕ್ರವರ್ತಿಗಳು ಬರ್ತಾರೆ. ಕಾರ್ತವೀರ್ಯಾರ್ಜನರೇ ಮೊದಲಾದವರು. ಆಮೇಲೆ ಪರ್ಜನ್ಯ ನಾಮಕ ಸೂರ್ಯ, ಗಂಗಾ, ಆಮೇಲೆ ಆದಿತ್ಯ ಯಮ ಸೋಮಾನ್ ರುದ್ರರ ಪತ್ನಿಯರ ಪದಕ್ಕೆ. ಯಾರಪ್ಪ? ಆದಿತ್ಯನ ಪತ್ನಿ ಸಂಜ್ಞಾ, ಯಮ ಪತ್ನಿ ಶ್ಯಾಮಲ, ಸೋಮನ ಪತ್ನಿ ರೋಹಿಣಿ, ಅನಿರುದ್ಧ ಪತ್ನಿ ಉಷಾ. ಇವರೆಲ್ಲರೂ ಇಲ್ಲಿ ಬರ್ತಾರೆ. ಇದಾದ್ಮೇಲೆ ಏನಾಗ್ತದೆ? ಅನಾಖ್ಯಾತ ದೇವತೆಗಳು ಅಂತ ಬರ್ತಾರೆ. ಅದನ್ನ ಇನ್ನೊಂದ್ ಕಡೆ ಹೇಳ್ತಾರೆ. ಇವರಿಗೆ ಮಹಾಜ್ಞಾನಿಗಳು ಡಿಸ್ಕಸ್ ಮಾಡಿದ್ದು ಅನಾಖ್ಯಾತ ದೇವತೆಗಳ ಬಗ್ಗೆ ನೀವು ಕೇಳಿರ್ತೀರಿ ಇತ್ತೀಚೆಗೆ 3-4 ತಿಂಗಳಿಂದ. ಅದನ್ನ ಜಗನ್ನಾಥದಾಸರು ಹೇಳಿದ್ದಾರೆ ಬೇರೆ ಬೇರೆ ಕಡೆ. ಇಲ್ಲೊಂದ್ ಕಡೆ ಹೇಳಿದ್ದಾರೆ 19ನೇ 21ನೇ ಕಕ್ಷದಲ್ಲಿ ಅನಾಖ್ಯಾತ ದೇವತೆಗಳು ಅಂತ ಇದ್ದಾರೆ ಅಂತಂತೆ. ಆಮೇಲೆ ಮತ್ತೆ 26ನೇ ಕಕ್ಷದಲ್ಲಿ ಇದ್ದದ್ದು ಮತ್ತೊಂದೇ ಬೃಹತ್ ತಾರತಮ್ಯದಲ್ಲಿ ರೆಫರ್ ಮಾಡ್ತಾರೆ. 26ನೇ ಕಕ್ಷದ್ದು ಅದನ್ನು 21 ಮತ್ತು 27 ಅನಾಖ್ಯಾತ ದೇವತೆಗಳು. 21 ಮತ್ತು 27 ಅವ್ರದ್ದು ರೆಫರೆನ್ಸ್ ಬೇರೆ ಸಂಧಿಯಲ್ಲಿ ಕೊಡ್ತಾ ಇದ್ದಾರೆ. ಅನಾಖ್ಯಾತ ದೇವತೆಗಳು ಅಂದ್ರೆ ಇವ್ರಿಗೆ ಹೆಸರಿಲ್ಲ, ಕೂರ್ಮಾದಿ ಅನಾಖ್ಯಾತ ದೇವತೆಗಳು ಅಂತ ಹೇಳ್ತಾರೆ. ಸೊ ಇವ್ರದೆಲ್ಲ ಬರೋದು ಈಗ 21ನೇ ಕಕ್ಷದಲ್ಲಿ ಮತ್ತು 27ನೇ ಕಕ್ಷದಲ್ಲೂ ಕೆಲವರು ಬರ್ತಾರೆ. ಇವ್ರಿಗೆ ಹೆಸರಿಲ್ಲ, ಆದ್ರೆ ಇವ್ರು ನಾವು ಸ್ಮರಿಸಲೇಬೇಕು. ಓಕೆ, ಅವ್ರಿಗೆ ಹೇಳ್ತಾ ಇದ್ದಾರೆ ಇಲ್ಲೇ. ಕಾರ್ತ ಪ್ರಮುಖ ಶತಸ್ಥರಿಗೆ ಪರ್ಜನ್ಯ ಗಂಗಾದಿತ್ಯ ಯಮ ಸೋಮಾನಿರುದ್ಧರ ಪತ್ನಿಯರ ಪದಕ್ಕೆ. ಆಮೇಲೆ 22ನೇ ಕಕ್ಷ ಮಾತಾಡ್ತಾ ಇದ್ದೇವೆ. ಈಗ ಹುತವನ ಅರ್ಧಾಂಗಿನಿಗೆ ಸ್ವಹಾದೇವಿ ಹೇಳ್ತಾರೆ 22ನೇ ಕಕ್ಷ. 23 ಚಂದ್ರಮ ಸುತ ಬುಧವಿಗೆ. ಆಮೇಲೆ 24ನೇ ನಾಮಾತ್ಮಕ ಉಷಾಸತಿಗೆ. ಈ ಉಷಾದೇವಿ ಅನ್ನೋಳು ಇವಳು ಅಶ್ವಿನಿ ಪತ್ನಿ ಉಷಾದೇವಿ. ಇವಳ ಜೊತೆಗೆ ದೇವಕಿ ಮತ್ತು ಯಶೋಧಾದೇವಿಯರ ಬಗ್ಗೆನೂ ಹೇಳ್ತಾರೆ. ಇದರಲ್ಲಿ ಸೂಕ್ಷ್ಮ ತಾರತಮ್ಯವನ್ನು ಹೇಳ್ತಾರೆ ಜಗನ್ನಾಥದಾಸರು. ದೇವಕಿ ದೇವಿ ಯಶೋಧಾದೇವಿಗೆ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ. ಸೂಕ್ಷ್ಮವನ್ನು ಅಲ್ಲಲ್ಲೇ ಹೇಳ್ತಾರೆ ಜಗನ್ನಾಥದಾಸರು, ಸ್ಥೂಲವನ್ನು ಹೇಳ್ತಾರೆ. ಆಮೇಲೆ ಅದಾದ್ಮೇಲೆ 25ನೇ ಕಕ್ಷೆ ಛಾಯಾತ್ಮಜ ಶನೈಶ್ಚರಿಗೆ. ಛಾಯಾ ಮಗ ಶನೈಶ್ಚರ, ಅಲ್ಲೇ ಭೂದೇವಿಯನ್ನು ಹೇಳ್ತಾ ಇದ್ದಾರೆ 32ನೇ ಕಕ್ಷದಲ್ಲಿ. ಸೊ 26ನೇ ಕಕ್ಷದಲ್ಲಿ 25ನೇ ಕಕ್ಷದಲ್ಲಿ ಶನೈಶ್ಚರ ಮತ್ತು ಭೂದೇವಿಯನ್ನು ತಗೋಬೇಕು. 26ನೇ ಕಕ್ಷದಲ್ಲಿ ಪುಷ್ಕರ, ಪ್ರತಿ ದಿವಸ ಬಿಡದೆ ಜೀವ ಪ್ರತತಿ ಮಾಡುವ ಕರ್ಮಗಳಿಗೆ ಅಧಿಪತಿ ಎನಿಪ ಪುಷ್ಕರ್ನ ಪಾದಂಬುಜಗಳಿಗೆ ನೆನಪೆ. ಸೊ 26 ಕಕ್ಷದಲ್ಲಿ ಹೆಸರುಗಳದು. ಆಮೇಲೆ ಆನಂಬಿಪೆ ಅಜಾನಜರಿಗೆ, ಸುಕೃಶಾನುಸುತರಿಗೆ, ಅಗ್ನಿದೇವರ ಮಕ್ಕಳು. ಇವರೇ ಗೋಪಿಕಾ ಸ್ತ್ರೀಯರಾಗಿದ್ರು, ಅಗ್ನಿದೇವರ ಮಕ್ಕಳು. ಕೆಲವು ಆ ಯಮುನಿಯಳಿ ವ್ರತ ಧರಿಸಿ, ಕೆಲವರು ಕಾತ್ಯಾಯಿನಿ ವ್ರತ ಧರಿಸಿ ಧರಾಯುಧನೆ ಪತಿ ಎನಿಸಿ ಅಂತ ಅದ್ರ ಬಗ್ಗೆ ರೆಫರೆನ್ಸ್ 32ನೇ ಕಕ್ಷದಲ್ಲಿ ಕೊಡ್ತಾರೆ ಜಗನ್ನಾಥದಾಸರು. ಅಗ್ನಿಪುತ್ರರು ಇವರು ವಾಯುದೇವರ ವರದಿಂದ ಶ್ರೀಕೃಷ್ಣನ ಪತ್ನಿಯರಾದ್ರು, ಅವನ ಪ್ರೇಯಸಿರಾದ್ರು. ಗೋ ವೃಷದೊಳಿಹ ಮಾನಿನಿಯರಿಗೆ ಚಿರಪಿತರು. ಇಲ್ಲಿ 28ನೇ ಕಕ್ಷದಲ್ಲಿ ಚಿರಪಿತೃಗಳು ಅಂತ ಬರ್ತಾರ. ಶತಕೋಟಿ ಋಷಿಗಳು ಬರ್ತಾರ.
ಆಮೇಲೆ ದೇವಗಂಧರ್ವರು, ಮಾನವ ಗಂಧರ್ವರು, ಆಮೇಲೆ ಮನುಷ್ಯ ಚಕ್ರವರ್ತಿಗಳು, ಮನುಷ್ಯೋತ್ತಮರು ಅಂತಂತ ಈ ರೀತಿ ದೇವ ಮಾನವ ಗಾನ ಪ್ರೌಢರಿಗೆ ಅವನೆಪರಿಗೆ ರಮಾನಿವಾಸನ ದಾಸವರ್ಗಕ್ಕೆ ನಮಿಪೆ ನನವರತ ಅನುಕ್ರಮಣಿಕಾ ತಾರತಮ್ಯವ ಅನುದಿನದಿ ಸದ್ಭಕ್ತಿ ಪೂರ್ವಕ ನೆನೆದವರಿಗೆ ಧರ್ಮಾರ್ಥ ಕಾಮಾದಿಗಳು ಫಲಿಸುವವು. ವನಜ ಸಂಭವ ಮುಖ್ಯ ಅವಯವರೆನಿಸುವರು ಜಗನ್ನಾಥ ವಿಠಲಗೆ ವಿನಯದಲ್ಲಿ ನಮಿಸುತ್ತ ಕೊಂಡಾಡುತ್ತಿರು ಮರೆಯದಲ್ಲಿ ಅಂತ ಹೇಳಿದ್ದಾರೆ ಜಗನ್ನಾಥದಾಸರು. ಈ ಸಂಧಿಯಲ್ಲಿ ಜೊತೆ 32 ಕಕ್ಷೆಗಳನ್ನು ಹೇಳಿದ್ದಾರೆ. ಯಾವ್ಯಾವ ಸಂಧಿಗಳಲ್ಲಿ ತಾರತಮ್ಯ ಹೇಳಿದ್ದಾರೆ? ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ, ನೋಡಿ ಒಂದೇ ವಾಕ್ಯದಲ್ಲೇ ತಾರತಮ್ಯ ಇದೆ. ಲಕ್ಷ್ಮಿಯ ಕೈ ಕಮಲಗಳು ಹೇಳ್ತಾರೆ, ಪರಮಾತ್ಮನ ಕಾಲ ಕಮಲಗಳು ಈಕ್ವಲ್ ಅಂದ್ರೆ 2 ಕಮಲ ಹೇಳಿದಾಗೆ ಲಕ್ಷ್ಮೀ ದೇವಿ ಪರಮಾತ್ಮನಕ್ಕಿಂತ ತುಂಬಾ ಕಡಿಮೆ ಅಂತ ಅಲ್ಲೇ ಹೇಳ್ಬಿಡ್ತಾರೆ. ಅನಂತ ಪಟ್ಟು ಕಡಿಮೆ ಅಂತ ಹೇಳಿದ್ದಾರೆ ಎಷ್ಟೋ ಕಡೆಗೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವೆನ್ನುತ್ತ ಅಲ್ಲಿಂದ ಶುರು ಮಾಡಿಕೊಂಡು ಕೊನೆಯ ಸಂಧಿಯವರೆಗೆ ತಾರತಮ್ಯ ಹೇಳಿದ್ದಾರೆ. ಯಾವ್ಯಾವ ಸಂಧಿಗಳಲ್ಲಿ 1ನೇ ಸಂಧಿ, 2ನೇ ಸಂಧಿ, 3ನೇ ಸಂಧಿಯಲ್ಲಿ 2ನೇ ಶ್ಲೋಕದಲ್ಲಿ ರೆಫರ್ ಮಾಡಿದ್ದಾರೆ, 4ನೇ ಸಂಧಿಯಲ್ಲಿ 10ನೇ ಶ್ಲೋಕದಲ್ಲಿ, 5ನೇ ಸಂಧಿಯಲ್ಲಿ ಹೇಳಿದ್ದಾರೆ, 7ನೇ ಸಂಧಿಯಲ್ಲಿ 30ನೇ ಶ್ಲೋಕದಲ್ಲಿ, ಮತ್ತು ಕೆಲವು ಸಂಧಿಗಳಲ್ಲಿ ಸ್ಪೆಷಲ್ ತಾರತಮ್ಯವಾಗಿ ಬರೆದಿದ್ದಾರೆ. ಸಮಯ ಮೀರ್ತಾ ಇದೆ. ಅಗಸ್ತ್ಯ ಋಷಿಗಳು ಕಶ್ಯಪ ಋಷಿಗಳು ಎಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ. ಕಶ್ಯಪ ಋಷಿಗಳು ಅಗಸ್ತ್ಯ ಋಷಿಗಳ ಬಗ್ಗೆ 19ನೇ ಸಂಧಿಯಲ್ಲಿ ಹೇಳಿದ್ದಾರೆ. 19ನೇ ಕಕ್ಷೆಯಲ್ಲಿ ಕಶ್ಯಪ ಋಷಿಗಳು ಬರ್ತಾ ಇದ್ದಾರೆ. ಅಗಸ್ತ್ಯ ಋಷಿಗಳು 27ನೇ ಕಕ್ಷದಲ್ಲಿ ಬರ್ತಾ ಇದ್ದಾರೆ. ಹೀಗೆ ಸೂಕ್ಷ್ಮವಾಗಿ ಎಷ್ಟೊಂದು ವಿಷಯಗಳು ಜಗನ್ನಾಥದಾಸರು ಹೇಳಿದ್ದಾರೆ. ಇಷ್ಟೊಂದು ಸಾರಿ ಹೇಳಿದ್ದಾರೆ ಅಂದ್ರೆ ನಾವು ಇದು ತಿಳ್ಕೊಳ್ಳೇಬೇಕಾಗಿದೆ. ಸಮಯ ಕಡಿಮೆ, ನನ್ನ ಇದರಲ್ಲಿ ಪ್ರತಿಭೆ ಕಡಿಮೆ, ಟ್ಯಾಲೆಂಟ್ ಕಡಿಮೆ, ಹಾಗೆ ನಾಲೆಜು ಕಡಿಮೆ, ಆದ್ರೂ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಅಳಿಲು ಪ್ರಯತ್ನ ಮಾಡಿದ್ದೇನೆ. ಇನ್ನೊಮ್ಮೆ ಇದರ ಬಗ್ಗೆ ಸಿಕ್ಕಾಗ ಬೃಹತ್ ತಾರತಮ್ಯ ಅನ್ನೋದು ನೋಡೋಣ, ಯಾರ ಅವತಾರ ಅನ್ನೋದು ನೋಡೋಣ. ಜಗನ್ನಾಥದಾಸರು ಹೇಳಿದ ಪ್ರಕಾರ ಸಕಲ ಪಂಡಿತರು ಇದರಲ್ಲೇನಾದ್ರು ತಪ್ಪುಗಳಿದ್ರೆ ನನ್ನದೇ, ಅದನ್ನ ಕ್ಷಮಿಸ್ಬೇಕು. ಒಳ್ಳೇದಿದ್ರೆ ಎಲ್ಲಾ ನಮ್ಮ ಗುರುಗಳಿಗೆ, ಸಮಸ್ತ ಗುರು ಬಾಂಧವರಿಗೆ ಸಲ್ಲಬೇಕು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. Thanks to Arvind sir. We'll go to the ending prayer. Before ending prayer, just I want to give one input to the concept of hierarchical structure which is proposed by Madhvacharya, and it is mentioned in the Harikathamrita in a more of a Kannada literature. So I think from the 15th century to the 20th century, there is a biggest contribution from the Dasa Sahitya regarding the Madhva philosophy. But that was a necessity. Means it's a more of a simplified version of the Sanskrit or Vedic Madhva philosophy, which is got more simplified version in last 5 centuries. But next 5 centuries, what we have to get into that, whatever you have said today, we should make it more visualized, or more of a animated versions. Okay. So that people can pick up it early, or it may be more of a like reels they call, or shorts they call it. So that means people, I think next generation, like next 5 century generations, need a different kind of forms to get this access to this knowledge. It's a very good session by Arvind sir. Thank you very much. We'll go to the ending prayer now. Yeah, I will definitely take this input positively, and also will share one pictorial thing in the group. Okay, that particular sure. group where the pictures have been framed for this Taratamya. Will take this input very valuably. Thank you very much. Thank you, sir. Now Varuni or Shri Vedesh can do it. Okay, Varuni will do it. Just one second. Please. Arvind, as usual, is a very great, speaker and an orator, and very deeply, dived into the Shastras. Thank you, Arvind. Thank you. Sham Sundar here. So kind of you. Thanks, sir. Thank you, sir. Next generation need lot of people sir. Excellent presentation. Namo Namaha from Bangalore. Thank you, sir. Thank you, sir. We'll go for ending prayer. Varuni, you can start. Hari Sarvotama Vayu Jeevatama. Hari Sarvotama Vayu Jeevatama. Vayu Jeevatama. Srinanmanvamade Hari Parataraha Satyam Jagat Tattvato
श्रीमन्मध्वमते श्रीमन्मध्वमते हरिपरतरः हरिपरतरः सत्यं सत्यं जगत्ततो जगत्ततो जीवगणा हरेरनुचरा निच्योच्च भावं तथा भिन्ना भिन्ना जीवगणा नीचोच्च भावं गताः नैज सुखानुभूतिरमला भक्तिश्च तत्साधनम् मुक्तिर्नैज सुखानुभूतिरमला भक्तिश्च तत्साधनम् हृदयं प्रमाणाखिला आम्नायकविद्यो हरिः वेद्यो हरिः भाई जीवोत्तम हरि सर्वोत्तम Hari sir. हरि सर्वोत्तम वायु जीवोत्तम Thanks to Arvind sir. Thanks to everyone. Tomorrow at